ಈಗ ಏನು ಒಂದು ಗಂಡು ಹೆಣ್ಣು ಸೇರಿದಾಗ ಹ್ಮ್. ಒಳಗಡೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಏನಂತೀವಿ, ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನೆಲ್ಲ ಆಗುತ್ತೆ ಫ್ರಮ್ ದಿ ಫರ್ಟಿಲೈಸೇಷನ್ ಪ್ರಾಸೆಸ್ ಅಂತೀವಿ. ಒಂದು ವೀರ್ಯ ಮತ್ತು ಅಂಡಾಣು ಫರ್ಟಿಲೈಸ್ ಆಗುತ್ತೆ. ಫರ್ಟಿಲೈಸ್ ಆಗಿ ಅದು ದಿನೇ ದಿನೇ ಬೆಳವಣಿಗೆಯಾಗಿ ಅದೇನೇ ಮಗುವಾಗಿ ಫಾರ್ಮ್ ಆಗೋದು. ಸೊ ದಿಸ್ ಈಸ್ ವಾಟ್ IVF. ಅದು ಅಂದರೆ ನ್ಯಾಚುರಲ್ ಪ್ರಾಸೆಸ್ ಆಗೋದು. ಸೊ ಈ ಪ್ರಾಸೆಸ್ ಎಲ್ಲಿ ನ್ಯಾಚುರಲ್ ಬಾಡಿಯಲ್ಲಿ ಆಗೋಕ್ಕಾಗಲ್ಲ ಡ್ಯೂ ಟು ಸಮ್ ವೇರಿಯಸ್ ರೀಸನ್ಸ್, ಅದನ್ನು ನಾವು ಹೊರಗಡೆ ಸೇಮ್ ಕಂಡೀಷನ್ಸ್, ಸೇಮ್ ಬಾಡಿಲಿ ಯಾವ ಕಂಡೀಷನ್ಸ್ ಇರುತ್ತೋ ಹ್ಯೂಮನ್ಸಲ್ಲಿ, ಅದೇ ಕಂಡೀಷನ್ಸ್ ನಾವು ಆರ್ಟಿಫಿಷಿಯಲ್ ಆಗಿ ಬಾಡಿಯಿಂದ ಹೊರಗಡೆ ಕ್ರಿಯೇಟ್ ಮಾಡಿ ಅಲ್ಲಿ ಆ ಭ್ರೂಣನ ಬೆಳೆಸೋದು ಫಾರ್ ದ ಸ್ಟಾರ್ಟಿಂಗ್ 5 to 6 days. ಅದೇ ಭ್ರೂಣನ ಬೆಳೆಸಿ ಅದ್ರ ಕ್ವಾಲಿಟಿ ನೋಡಿ ಚೆನ್ನಾಗಿದ್ದು ಅದನ್ನು ವಾಪಸ್ ಟ್ರಾನ್ಸ್ಫರ್ ಮಾಡೋದು. ಸೊ ಟ್ರಾನ್ಸ್ಫರ್ ಮಾಡಿ ಅದು ಆ್ಯಸ್ ಯೂಶುವಲ್ ಗ್ರೋತ್ ಆನ್ ನಾರ್ಮಲ್ ಬಾಡಿಯಲ್ಲೇ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ವಾಟ್ IVF ಮೀನ್ಸ್.